ಮೊದಲನೆಯ ಪ್ರಶ್ನೆ, ವೇದವ್ಯಾಸರ ತಾಯಿ ಯಾರು? ಎ ಸತ್ಯವತಿ, ಬಿ ಗಂಗಾ, ಸಿ ದ್ರೌಪದಿ, ಡಿ ಸುನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯವತಿ. ಎರಡನೆಯ ಪ್ರಶ್ನೆ, ದುರ್ಯೋಧನನ ಧರ್ಮಪತ್ನಿಯ ಹೆಸರೇನು? ಎ ಸತ್ಯವತಿ, ಬಿ ಭಾನುಮತಿ, ಸಿ ದ್ರೌಪದಿ, ಡಿ ಸುನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾನುಮತಿ. ಮೂರನೆಯ ಪ್ರಶ್ನೆ, ಕರ್ಣನ ಗುರು ಯಾರು? ಎ ವಾಲ್ಮೀಕಿ ಮಹರ್ಷಿಗಳು, ಬಿ ಪರಶುರಾಮ, ಸಿ ದುರ್ಯೋಧನ, ಡಿ ಸೂರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮ. ನಾಲ್ಕನೆಯ ಪ್ರಶ್ನೆ, ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ನೀಡಿದ ಮೊದಲ ರಾಜ್ಯ ಯಾವುದು? ಎ ಮಧ್ಯಪ್ರದೇಶ, ಬಿ ಕರ್ನಾಟಕ, ಸಿ ಕೇರಳ, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ. ಐದನೆಯ ಪ್ರಶ್ನೆ, ಯಾವ ದೇಶವು ಕಾಲರ ರೋಗವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಣೆ ಮಾಡಿತು? ಎ ರಷ್ಯಾ, ಬಿ ಇಂಡಿಯಾ, ಸಿ ಸುಡನ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಡನ್. ಆರನೆಯ ಪ್ರಶ್ನೆ, ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಬಿಪಿ, ಬಿ ಶೀತ, ಸಿ ಗ್ಯಾಸ್ಟ್ರಿಕ್, ಡಿ ಸಕ್ಕರೆ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೀತ. ಏಳನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ತಿಂದರೆ ಏನಾಗುತ್ತದೆ? ಎ ಬಿಪಿ ಕಡಿಮೆಯಾಗುತ್ತದೆ, ಬಿ ಹೊಟ್ಟೆ ಉಬ್ಬರ ಕಡಿಮೆ, ಸಿ ದೇಹಕ್ಕೆ ಹೆಚ್ಚು ಶಕ್ತಿ, ಡಿ ಶಕ್ತಿ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಕ್ತಿ ವೃದ್ಧಿಯಾಗುತ್ತದೆ. ಎಂಟನೆಯ ಪ್ರಶ್ನೆ, ಮಹಾಭಾರತದ ಪ್ರಕಾರ ಯಾರು ಹುಟ್ಟಿದಾಗ ಕತ್ತೆಯ ಧ್ವನಿಯಲ್ಲಿ ಹತ್ತಿದರು? ಎ ದುರ್ಯೋಧನ, ಬಿ ಕರ್ಣ, ಸಿ ಭೀಮ, ಡಿ ಅರ್ಜುನ. ಸರಿಯಾದ ಉತ್ತರ ಆಪ್ಷನ್ ಎ ದುರ್ಯೋಧನ. ಒಂಬತ್ತನೆಯ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಜಿಲ್ಲೆಯಲ್ಲಿದೆ? ಎ ಮೈಸೂರು, ಬಿ ಕೋಲಾರ, ಸಿ ಚಿಕ್ಕಬಳ್ಳಾಪುರ, ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿಯಲ್ಲಿ ಕಂಡುಬರುತ್ತದೆ. ಹತ್ತನೆಯ ಪ್ರಶ್ನೆ, ಯಾವ ಬಿಸ್ಕೆಟ್ ತಿಂದರೆ ಆರೋಗ್ಯಕ್ಕೆ ತುಂಬ ಹಾನಿಕಾರಕ? ಎ ಓರಿಯೋ, ಬಿ ಗುಡ್ಡೆ, ಸಿ ಪಾರ್ಲೇಜಿ, ಡಿ ಮಾರಿಗೋಲ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓರಿಯೋ. 11ನೆಯ ಪ್ರಶ್ನೆ, ಚೇಳುವಿನ ವಿಷವನ್ನು ಯಾವ ಕಾಯಿಲೆಯನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಟಿಬಿ, ಬಿ ಕ್ಯಾನ್ಸರ್, ಸಿ ಬಿಪಿ, ಡಿ ಏಡ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. 12ನೆಯ ಪ್ರಶ್ನೆ, ಟೂತ್ ಬ್ರಷ್ ಅನ್ನು ಎಷ್ಟು ದಿನಗಳಿಗೊಮ್ಮೆ ಚೇಂಜ್ ಮಾಡಬೇಕು? ಎ 1.5 ತಿಂಗಳು, ಬಿ 5 ತಿಂಗಳು, ಸಿ 2 ತಿಂಗಳು, ಡಿ 3 ತಿಂಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3 ತಿಂಗಳಿಗೊಮ್ಮೆ. 13ನೆಯ ಪ್ರಶ್ನೆ, ದೇಹದಲ್ಲಿ ಶುಗರ್ ಅಂಶ ಹೆಚ್ಚಾಗಲು ಮುಖ್ಯ ಕಾರಣವೇನು? ಎ ಸಕ್ಕರೆ, ಬಿ ಅನ್ನ ಸೇವನೆಯಿಂದ, ಸಿ ಹೆಚ್ಚಾಗಿ ಬ್ರೆಡ್ ಸೇವನೆ ಮಾಡುವುದರಿಂದ, ಡಿ ಈ ಮೇಲಿನ ಎಲ್ಲವನ್ನ ತಿನ್ನುವುದರಿಂದ.
ಸರಿಯಾದ ಉತ್ತರ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. 14ನೆಯ ಪ್ರಶ್ನೆ, ಅತ್ಯಂತ ಅಪಾಯಕಾರಿ ಮನೆಯ ಬಳಕೆಯ ವಸ್ತು ಯಾವುದು? ಎ ಫ್ರಿಡ್ಜ್, ಬಿ ಗ್ಯಾಸ್, ಸಿ ರೈಸ್ ಕುಕ್ಕರ್, ಡಿ ಗೀಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೀಸರ್. 15ನೆಯ ಪ್ರಶ್ನೆ, ಐಸ್ ಕ್ರೀಮ್ ಅನ್ನ ಕಂಡು ಹಿಡಿದ ದೇಶ ಯಾವುದು? ಎ ಕೊರಿಯಾ, ಬಿ ಫ್ರಾನ್ಸ್, ಸಿ ಅಮೇರಿಕಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾದವರು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಹೆಂಡತಿಯು ಗಂಡನ ಜೊತೆ ಈ ದಿಕ್ಕಿನಲ್ಲಿ ಮಲಗಬಾರದು, ಮಲಗಿದರೆ ಜೀವನವೇ ಹಾಳಾಗುತ್ತದೆ. ಎ ಪಶ್ಚಿಮ ದಿಕ್ಕು, ಬಿ ಉತ್ತರ ದಿಕ್ಕು, ಸಿ ದಕ್ಷಿಣ ದಿಕ್ಕು, ಡಿ ಪೂರ್ವ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ದಿಕ್ಕು ಮತ್ತು ಆಪ್ಷನ್ ಬಿ ಉತ್ತರ ದಿಕ್ಕು. ಹೌದು ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ದಿಕ್ಕಿಗೂ ಅದರದೇ ಆದ ಮಹತ್ವವಿರುತ್ತದೆ. ಆದ್ದರಿಂದ ಈ ದಿಕ್ಕುಗಳಲ್ಲಿ ಮಲಗಬಾರದು ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.